ಅಧಿಕಾರ ಪರಿಗ್ರಹ ಪದ್ಧತಿಯ 10ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 150ನೆಯ ಶ್ಲೋಕದಲ್ಲಿ, ಪಾದುಕೆ ಅಯೋಧ್ಯ ರಾಜ್ಯವನ್ನ ಆಳಲು ಒಪ್ಪಿ ಅಲ್ಲಿನ ಜನರಿಗೆ ಸಂತೋಷ ಕೊಟ್ಲು ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಪ್ರಾಪ್ತೆ ದಿವಂ ದಶರಥೆ ಭರತೆ ವಿಲಕ್ಷೆ ಪರ್ಯಾಕುಲೇಷು ಭೃಶಮುತ್ತರ ಕೋಸಲೇಷು ತ್ವಂ ಚೇತ್ ಉಪೇಕ್ಷಿತವತಿ ಕ ಇವ ಭವಿಷ್ಯತ್ ಗೋಪಾಯಿತುಂ ಗುಹಸಕಸ್ಯ ವಿಭೋ ಪದಂ ತತ್. ಪಾದುಕೆ, ಹೇ ಪಾದುಕೆಯೇ, ದಶರಥೆ ದಶರಥನು, ದಿವಂ ಸ್ವರ್ಗವನ್ನ, ಪ್ರಾಪ್ತೆ ಹೊಂದಿದಾಗ, ಭರತೆ ಭರತನಾದವನು, ವಿಲಕ್ಷೆ ಪಟ್ಟ ಕಟ್ಟಿಕೊಳ್ಳುವುದಕ್ಕೆ ನಾಚಿಕೆ ಪಟ್ಟಾಗ, ಉತ್ತರ ಕೋಸಲೇಶು ಉತ್ತರ ಕೋಸಲೆಯ ಜನಗಳು, ಭೃಶಂ ಅತ್ಯಂತ, ಪರ್ಯಾಕುಲೇಶು ದುಃಖಗೊಂಡಾಗ, ತ್ವಂ ನೀನು, ಉಪೇಕ್ಷಿತವತಿ ಚೇತ್ ಪಟ್ಟವನ್ನ ಒಪ್ಪಿಕೊಳ್ಳದೆ ಹೋಗಿದ್ದರೆ, ಗುಹಸಕಸ್ಯ ಗುಹನಿಗೆ ಗೆಳೆಯನಾಗಿರುವ, ವಿಭೋಹೋ ಪ್ರಭುವಾದ ಶ್ರೀರಾಮನ, ತತ್ ಆ ಪದಂ ಸ್ಥಾನವನ್ನ, ಗೋಪಾಯಿತುಂ ಕಾಪಾಡುವುದಕ್ಕಾಗಿ, ಕ ಇವ ಯಾರು ತಾನೇ, ಅಭವಿಷ್ಯತ್ ಆಗುತ್ತಿದ್ದರು. ಶ್ರೀರಾಮ ಕಾಡಿಗೆ ಹೋದಾಗ, ದಶರಥ ಸ್ವರ್ಗಲೋಕವನ್ನ ಸೇರಿಬಿಟ್ಟಾಗ, ಭರತ ರಾಜ್ಯವನ್ನ ತಿರಸ್ಕರಿಸಿದಾಗ, ಅಯೋಧ್ಯ ಜನರು ರಾಜನಿಲ್ಲದೆ ಪರಿತಪಿಸಿದರು. ಯಾರು ನಮ್ಮನ್ನ ಕಾಪಾಡ್ತಾರೆ ಅನ್ನೋ ಚಿಂತೆನಲ್ಲಿ ದುಃಖತಪ್ತರಾದರು. ಇಂತಹ ಸಮಯದಲ್ಲಿ ರಾಜ್ಯಪಟ್ಟವನ್ನ ಪಾದುಕೆ ಒಪ್ಪಿಕೊಳ್ಳದೆ ಉಪೇಕ್ಷೆ ಮಾಡಿದ್ದರೆ ಉತ್ತರ ಕೋಸಲ ದೇಶದ ಜನರ ಗತಿ ಏನಾಗ್ತಿತ್ತು? ಗುಹಸಕನಾದ ಶ್ರೀರಾಮನ ರಾಜ್ಯವನ್ನ ಯಾರು ರಕ್ಷಿಸ್ತಿದ್ರು ಅಂತಾರೆ ದೇಶಿಕರು. ಒಳ್ಳೆಯ ಆಚಾರ್ಯರಿಲ್ಲದೆ ಹೋದರೆ ಈ ಲೋಕಕ್ಕೆ ಹೇಗೆ ಸೌಖ್ಯ ಉಂಟಾಗುತ್ತದೆ ಅನ್ನೋದು ಈ ಶ್ಲೋಕದ ಗೂಢಾರ್ಥ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.